ಚಿಕನ್ ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನು, ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ ಎರಡೂವರೆ ಇಂಚು, ಈರುಳ್ಳಿ ಒಂದು ಗಸಗಸೆ 1 ಟೇಬಲ್ ಸ್ಪೂನು, ಹುರಿಗಡಲೆ 1 ಟೇಬಲ್ ಸ್ಪೂನು, ಒಂದು ಕಾಳು ಮೆಣಸು 1 ಟೇಬಲ್ ಸ್ಪೂನು, ಲವಂಗ ಒಂದು 10ರಿಂದ 15, ಚಕ್ಕೆ ಒಂದು 2ರಿಂದ 2.5 ಇಂಚು ತೊಗೊಂಡಿದ್ದೀನಿ. ಟೊಮೆಟೊ ಒಂದು 3 ಮೀಡಿಯಮ್ ಸೈಜು, ಒಂದು ಅರ್ಧ ಹೋಳು ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡೋದಕ್ಕೆ. ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇವಾಗ ಈ ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಎಣ್ಣೆಲಿ ಹುರ್ಕೋತಿದ್ದೀನಿ. ಹುರ್ಕೊಂಡು ಆಮೇಲೆ ರುಬ್ಕೋಬೇಕು. ಒಂದೊಂದೇ ಆ್ಯಡ್ ಮಾಡ್ಕೋತೀನಿ. ಹೀಗೆ ಹುರ್ಕೊಂಡು ರುಬ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಓಲ್ಡ್ ಹಳೆ ಕಾಲದಲ್ಲೆಲ್ಲ ಈ ಥರನೇ ಮಾಡ್ತಾಯಿದ್ದಿದ್ದು. ಕಲ್ಲಲ್ಲಿ ರುಬ್ಬಿ ಇದು ಮಾಡ್ತಾಯಿದ್ರು. ಬಟ್ ನಾವು ಮಿಕ್ಸಿ ಬಳಸ್ತಾಯಿದ್ದೀವಿ. ಅಷ್ಟು ಅದೇ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ. ಯಾಕೆಂದರೆ ಏನೂ ಅರ್ಥ ಆಗೋಲ್ಲ. ಈ ಥರ ಸ್ಕಿಪ್ ಮಾಡಿ ವೀಡಿಯೋ ನೋಡೋದ್ರಿಂದ ನಿಮಗೇನು ಅರ್ಥ ಆಗೋಲ್ಲ. ಯಾಕಂದ್ರೆ ನಾನು ಏನು ಐಟಮ್ನ ಹೇಳಿದ್ದೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ, ಇದೇ ಥರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋಗೆ ನಾನೊಂದು 1000 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಲಿ. ನೋಡಿ, ಫ್ರೈ ಆಗಿದೆ. ಈಗ ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದನ್ನೆಲ್ಲ ಮಾಡೋತ್ತಿಗೆ. ಯಾಕಂದರೆ ಹೆವಿ ಘಾಟ್ ಬರುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆಗಬಾರ್ದು. ಕೊತ್ತಂಬರಿ ಸೊಪ್ಪನ್ನ ಒಂದೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಈ ಥರ ಆದಮೇಲೆ ಇವಾಗ ಕಾಯಿ ತುರಿನ ಹಾಕೋತೀನಿ. ಇದನ್ನು ಒಂದು 2 ನಿಮಿಷ ಹಂಗೆ ಬಾಡಿಸ್ಕೊಂಡ್ರೆ ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಇದ್ರದ್ದು. ಈಗ ಗಸಗಸೆ ಹಾಕೋತಿದ್ದೀನಿ. ಅದನ್ನ ಇದು ಸ್ಟವ್ನ ಆಫ್ ಮಾಡಬೇಕು. ಅದರಲ್ಲಿ ಪಾತ್ರೆಯಲ್ಲಿ ಬಿಸಿ ಇರುತ್ತಲ್ಲ, ಅದರಲ್ಲೇ ನೀಟಾಗಿ ಫ್ರೈ ಮಾಡಿದ್ರೆ ಅದೇ ಇದಾಗುತ್ತೆ. ಯಾಕಂದರೆ ಸ್ಟವ್ನ ಆನ್ ಮಾಡಿದ್ರೆ ಕರ್ರಗಾಗೋಯ್ತದೆ. ಈಗ ಗಸಗಸೆ ಆಗಿದೆ. ನೆಕ್ಸ್ಟ್ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಟೊಮೆಟೊನ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಫುಲ್ಲು ನೀರಂಗೆ ಮಾಡಬಾರ್ದು, ಸ್ವಲ್ಪ ಬಾಡಬೇಕಷ್ಟೇ. ಹಸಿ ಸ್ಮೆಲ್ ಹೋಗುವವರೆಗೆ ಇದು ಮಾಡಬೇಕು. ನೋಡಿ, ಸಾಕು. ಇಷ್ಟು ಇದಾದರೆ ನೋಡಿ, ಮಸಾಲೆನೆಲ್ಲ ಒಂದು ಟೇಬಲ್ ಹಾಕ್ಕೊಂಡು ಈ ಥರ ಆರಿಸ್ಕೋಬೇಕು ಒಂದು 10 ನಿಮಿಷ. ಜೊತೆಗೆ ಚಿಕನ್ನೆಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡೋಣ. ಒಂದು ಈರುಳ್ಳಿ ಹಾಕೋತಿದ್ದೀನಿ. ಇನ್ನೊಂದು ಸ್ವಲ್ಪ ಬಾಡಿಸ್ಕೊಂಡು ನಂತರ ಚಿಕನ್ ಹಾಕೋತಿದ್ದೀನಿ. ಚಿಕನ್ನು ನೀಟಾಗಿ ಎಣ್ಣೆ ಬಿಡಬೇಕು. ನೀರೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಳದಿ ಹಾಕ್ಕೋತಿದ್ದೀನಿ, ಅರಿಶಿನ ಪುಡಿ. ಕಲ್ಲುಪ್ಪು ಬಳಸ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಎಷ್ಟು ಹಾಕಬೇಕು ಅಷ್ಟು ಹಾಕ್ಕೊಳ್ಳಿ. ಇವೆಲ್ಲ ಚಿಕನ್ ಎಲ್ಲ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನೋಡಿ. ಇವಾಗ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡಿರ್ಬೇಕು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ.
ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದರ ಟೇಸ್ಟು ಯಾವ ಟೇಸ್ಟಿಂಗ್ ಪೌಡ್ರು ಏನು ಬಳಸಲ್ಲ, ನ್ಯಾಚುರಲ್ ಆಗಿರುತ್ತೆ. ಮಸ್ಟ್ ಟ್ರೈ ಮಾಡಿ, ಯಾಕೆಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಯಾರೂ ಇಷ್ಟಪಡಲ್ಲ ಅಂತ ಅನ್ನೋದೇ ಇರೋದಿಲ್ಲ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು. ಅಂದರೆ ತುಂಬ ತುಂಬಾ ಆ್ಯಡ್ ಮಾಡ್ಕೋಬೇಡಿ. ಇದು ನಿಮಿಷ ಚೆನ್ನಾಗಿ ಕುದಿ ಬರಲಿ, ಫುಲ್ ಕುದಿಯೋಕ್ಕೆ ಬಿಡಬೇಕು. ಇವಾಗ 15 ನಿಮಿಷ ಆಗಿದೆ. ನೀಟಾಗಿ ಎಷ್ಟು ಚೆನ್ನಾಗಿ ಗಮ್ಮಂತಿದೆ ಅಂತಂದರೆ ಚೆನ್ನಾಗಿದೆ. ಒಳ್ಳೆ ಫ್ಲೇವರ್ ಬಂದಿರ್ತದೆ. ಈ ಧನಿಯಾ ಫ್ಲೇವರ್ ಜಾಸ್ತಿ ಇರುತ್ತೆ. ಹಿಂದಿನ ಕಾಲದಲ್ಲಿ ಹೀಗೆ ಇರ್ತಾಯಿದ್ವಿ. ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸರ್ತಿ ಟ್ರೈ ಮಾಡಲೇಬೇಕು ನೀವು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿದ್ದಕ್ಕೆ.